ಎಂತ ನಾನು ಮೊಸಳೆ ಮತ್ತೆಂತದಿದು? ಹಾಗೆ ಕಾಣ್ತೇನೆ. ಓ ಅಮ್ಮ ಅಲ್ಲ, ಜೀರಿಗೆ. ಓ ಅಮ್ಮ, ಓ ಅಮ್ಮ, ಓ ಅಮ್ಮ, ಹೇಮ ಮಾಲಿನಿ ಅಮ್ಮ. ಅವಳು ನಿನ್ನ ಅಜ್ಜಿ ಹೇಮ ಮಾಲಿನಿ. ಅವಳು ಅಜ್ಜಿ ಹೇಮ ಮಾಲಿನಿ ಅಲ್ಲ, ಮತ್ತೆ ನೀವು ಹೇಮ ಮಾಲಿನಿ ಅಮ್ಮ. ಹೇ ಮಾಲಿನಿ ಅಮ್ಮ, ಹೇ ಮಾಲಿನಿ ಅಮ್ಮ ಅಮ್ಮ ಅಂತ ಹೇಳಿ. ಅಮ್ಮ, ನನ್ನ ಪರಿಚಯ ಸಿಕ್ಕಿತದ ನಿಮಗೆ? ನಿನ್ನ ಮುಖದಲ್ಲಿ ಕಣ್ಣೆಲ್ಲುಂಟು, ಮೂಗೆಲ್ಲುಂಟು, ಬಾಯೆಲ್ಲುಂಟು, ಒಂದು ಗೊತ್ತಾಗುದಿಲ್ಲ. ಮತ್ತೆ ಪರಿಚಯ ಸಿಗುದು ಹೇಗ? ವಿಷಯ ಹೌದು, ನಿಮಗೆ ಅಂತ ಬಿಡಿ. ಮೊದಲು ನನ್ನ ಹೆಂಡತಿಗೆ ನನ್ನ ಪರಿಚಯ ಸಿಕ್ಕಿದೆ. ಏನ್ ಪುಣ್ಯಾತ್ಮ, ನಿನಗೂ ಮದುವೆ ಆಗಿದ್ಯಾ? ಅದೇನು ನೀವು ಹಾಗೆ ಕೇಳುದು? ನಿನಗೂ ಮದುವೆ ಆಗಿದೆ, ನಾನು ಗಂಡಸಲ್ವಾ? ಅಲ್ಲ, ನಿನಗೂ ಹೆಣ್ಣು ಕೊಟ್ಟಿದ್ದಾರಲ್ಲ. ಹೆಣ್ಣು ಕೊಟ್ಟದು ಭವಿಷ್ಯ ಅವರಿಗೆ ಹೆಚ್ಚಿಗೆ ಆಗಿದೆ ಅಂತ ಕಂಡಿದೆ, ಹಾಗೆ ನನಗೆ ಕೊಟ್ಟದ್ದು. ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಉಂಟು. ಏನಮ್ಮ? ನೀನೇ ಹೀಗಿರುವಾಗ ನಿನ್ನ ಹೆಂಡತಿ ಹೇಗಿದ್ದಾಳ? ನಿಮ್ಮ ಹಾಗೆ. ನನ್ನಷ್ಟು ಚಂದದ ಹೆಂಡತಿ ಸಿಗಬೇಕಂದ್ರೆ ಯೋಗ ಮಾಡಬೇಕು. ಸುಮ್ಮನೆ ಸತ್ಯ ಹೇಳ್ಬೇಕು, ನನ್ನ ಹೆಂಡತಿ ನಿಮಗಿಂತಲೂ ಸ್ವಲ್ಪ ಹೆಚ್ಚಿಗೆ ತಂದ. ಶಹಬ್ಬಾಸ್, ಯಾಕೆ? ಬಹಳ ಸಂತೋಷವಾಯ್ತು. ಯಾಕೆ? ನಿಜವಾದ ಸಂಸಾರಿ ಅಂದ್ರೆ ನೀನು. ಈ ಮಾತು ಯಾಕೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ತನ್ನ ಹೆಂಡತಿ ಕುರೂಪಿಯಾದರೂ ತೊಂದರೆ ಇಲ್ಲ. ಗಂಡನಿಗೆ ತನ್ನ ಹೆಂಡತಿ ಚಂದ ಕಂಡಾಗ ಸಂಸಾರ ಎನ್ನುತ್ತಾ ರಥ ಎನ್ನುವುದು ಸರಿಯಾಗಿ ಸಾಗುತ್ತದೆ ಅಂತೆ. ಸತ್ಯ ಹೇಳಬೇಕು, ಇನ್ನೊಬ್ಬರ ಹೆಂಡತಿ ಚಂದ ಕಾಣಬಾರದು, ಹೆಂಡತಿಯೇ ಚಂದ ಕಾಣಬೇಕು. ಆಯ್ತು ಅಮ್ಮ, ಸತ್ಯ ಯಾರು ಗೊತ್ತಾಗ್ಲಿಲ್ಲ. ದೇವರೇ ಗೊತ್ತಾಗ್ಲಿಲ್ಲ. ನಾನು ನೀನು ನಿಮ್ಮ ಗಂಡ. ಎಲ್ಲ ಬಣ್ಣವ ಮಸಿರುಂಗಿದ್ದು. ಸ್ವಲ್ಪ ಹೊತ್ತಿನ ಮೊದಲು ಏನ್ ಹೇಳಿದ್ದೇನೆ? ಎಂತದು? ಯಾಕಂದ್ರೆ ಬಾರಿಸಿ ಉಂಟಾಗಿದೆ. ಎಂತದು? ಯಾರು ನೀನು? ನೀವು ನಾನು ಯಾರು? ನಾನು ನಿಮ್ಮ ಗಂಡ. ನಿನ್ನ ನಾಯಿಗೆ ಕತ್ತರಿಸಿ ಜಾಗ್ರತೆ ಮಾಡಿಕೋ. ನೀವು ಅವಸರ ಮಾಡುದು ಯಾಕೆ? ವಿಷಯ ಹೇಳ್ತೇನೆ. ನಾನು ನಿಮ್ಮ ಗಂಡನವರ ಜೊತೆಯಲ್ಲಿ ಕಾಳಗಕ್ಕೆ ಬೇಕಾಗಿ ಮೇಲೆ ದೇವಲೋಕಕ್ಕೆ ಹೋದ ದೂತ. ಇದು ಯಾರು? ಇದು ನಾನು. ದೇವಸ್ಥಾನಕ್ಕೆ ರಥ ಹೇಳಿದೆ ನೀನು? ನನ್ನದು ಉದ್ಗಾರ. ನನ್ನದು ಉದ್ಗಾರವೇ. ಹೌದಾ? ನಾನು ನಿಮ್ಮ ಮಾವ. ಅಲ್ಲ, ಅಜ್ಜ. ನಮ್ಮ ಮಾವ. ನಾನು ನಿಮ್ಮವ. ಏನು ಬಂದೆಯ? ಬಂದೆ. ನಿಂದೆಯ? ನಿಂದೆ. ವಿಚಾರವನ್ನು ತಂದೆಯ? ತಂದೆ. ಹೇಳು. ಹೇಳ್ತೇನೆ ತಾಯಿ. ಅಮ್ಮ, ಬೇಕು ತಾಯ ಬಿನ್ನ ಹಾಗಲ್ಲ ಮಾನಿನ ಗುಣವೇ ಬಿನ್ನ ಹಾಗಲ್ಲ ಮಾನಿನ ಗುಣವೇ 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 ಗುಣವೇ
ಆಯ್ತಾ ನಿನ್ನದು ಹಗ್ಗ ಜಗಾಟ? ಮತ್ತೆ ಹಗ್ಗ ಎಳ್ತಿದ್ದಿ? ಅದು ಹಕ್ಕ ಚಕ್ಕಟದಾಗ ಖಂಡಿತ ಮತ್ತೆ ಎಂತದ್ದು ನೀನು? ಒಂದು ಶೈಲಿ. ಇದು ನಿನ್ನ ಶೈಲಿ. ಹೌದದು. ಓದುತ್ತಾ ಸಂತೋಷವಾಯ್ತು ನಿನ್ನ ಶೈಲಿಯನ್ನು ಕಂಡು. ನಾನು ನಿರೀಕ್ಷೆಯಲ್ಲೇ ಇದ್ದವಳು. ನಾನು ಕೂಡ ರಿಕ್ಷಾದಲ್ಲಿಯೇ ಬಂದದ್ದು. ಎಂತದ್ದು ಹೇಳುದಿನ? ವಿಷಯವನ್ನು ಹೇಳುವಂತ ನಾನು ವಾರ್ತಾ ನಿರೀಕ್ಷೆಯಲ್ಲಿ ಇದ್ದವಳು. ನಾನು ವಾರ್ತೆ ಹೇಳುವುದಕ್ಕೆ ರಿಕ್ಷಾದಲ್ಲಿ ನಿರೀಕ್ಷೆಯಲ್ಲಿ ಬಂದದ್ದು. ನಿರೀಕ್ಷೆಯಲ್ಲಿ ಬಂದದ್ದು. ಹಾಗಿದ್ರೆ ಮುಖ್ಯಾಂಶ ಹೇಳ್ತೇನೆ. ಅಮ್ಮ, ವಾರ್ತೆಗಳು ಹೇಳುತ್ತಾ ಇರುವವನು ಹೇಳುತ್ತಿರುವವರು. ಹೌದು. ಮತ್ತೆ ಅದು ಓದುತ್ತಿರುವವರು ಬೇರೆ ಇದ್ದಾರೆ. ಅವ್ರು ಬೇರೆ ಅಲ್ಲ. ನಾನು ಹೇಳುತ್ತಾ ಇರುವವರು ವಿದ್ಯುನ್ಮಾಲಿಯವರ ಗೂಢಚಾರಕ ಮುಖ್ಯಾಂಶ. ಸ್ವರ್ಗವನ್ನು ಪಡೆಯುವಂತ ಉದ್ದೇಶದಿಂದ ವಿದ್ಯುನ್ಮಾಲಿಯವರು ಸ್ವರ್ಗಸ್ಥರಾದರು. ವಾರ್ತೆ ನೋಡಿದೀಯ? ಏನೆಲ್ಲ ಮಾತಾಡಿದ್ರೆ? ಸ್ವರ್ಗಸ್ಥ ಮೇಲೆ ಸ್ವರ್ಗಕ್ಕೆ ಏರಿದರು. ಏರಿದರು. ಅಲ್ಲಿ ಅವರ ಪರಾಕ್ರಮವನ್ನು ತೋರಿಸಿದಂತ ಅವರು ಅಲ್ಲೇ ಉಳಿದರು. ಮುಗಿಯಿತು. ಮುಗೀತಾ? ಎಂತದ್ದು ಮುಖ್ಯಾಂಶ ಮುಗಿಯಿತು ಅಂತ. ಮುಖ್ಯಾಂಶ ಮುಗೀತಾ? ಅದು ವಾರ್ತೆಯಲ್ಲಿ ವಿಷಯ ಹಾಗೆ. ಮುಖ್ಯಾಂಶದಲ್ಲಿ ಗಿಡ್ಡ ಮತ್ತೆ ವಾರ್ತೆಗಳ ವಿವರಣೆ ಅದು ಉದ್ದ ಇರ್ತದೆ. ಮುಖ್ಯಾಂಶ ಗಿಡ್ಡ. ಹೌದು. ಒಂದು ಅಂಶ ಇಟ್ಕೊಂಡು ಉದ್ದ ಮಾಡುದು. ಹಾಗಿದ್ರೆ ಹೇಳ್ತೇನೆ. ಅಮ್ಮ, ಸ್ವರ್ಗಲೋಕದ ಪಡೆಯುವಂತ ಉದ್ದೇಶದಿಂದ ನಿಮ್ಮ ಯಜಮಾನರು ಸೇನೆಯನ್ನು ಕೂಡಿಕೊಂಡು ಸ್ವರ್ಗದ ಮೇಲೆ ಹೋದ್ರು. ಹೋಗುವಾಗ ನಮಗೆ ಇದಿರಾಗಿ ಸುರತ್ಕಲ್ ಬಂದ್ರಮ್ಮ. ಬೇರೆ ಯಾರು ಇರ್ಲಿಲ್ವಾ? ಯಾರಾದ? ಸುರತ್ಕಲ್. ಸುರತ್ಕಳು ದೇವತೆಗಳು. ದೇವತೆಗಳು ಯುದ್ಧಕ್ಕಾಗಿ ಬಂದು ಬಿಟ್ರು. ಮೊದಲಿಗೆ ಆ ಯುದ್ಧಕ್ಕೆ ಬಂದವನು ಅಜ್ಜಿ. ಯಾರು? ಮುದುಕಿಯ? ಅಲ್ಲ, ಮುದುಕಿ ಅಲ್ಲ. ಮತ್ತೆ ಅದು ಬೆಂಕಿಯ ಒಡೆ. ಅಜ್ಜಿ 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 ಅಜ್ಜಿಯೋದೇ ಹಾಕೋದಕ್ಕೆ ಬೆಂಕಿಯ ಒಡೆಯ ಒಂದು ದಿಕ್ಕಿನ ಅಜ್ಜಿ. ಪುಣ್ಯಾತ್ಮ, ಅದು ಅಗ್ನಿದೇವ. ಆ ಅಗ್ನಿದೇವ ಯುದ್ಧಕ್ಕಾಗಿ ಬಂದ. ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಆ ಬಳಿಕ ಒರೋಣೆ. ಮತ್ತೆ ಬರುವುದಿಲ್ವಾ? ಮತ್ತೆ ಬರುದಲ್ಲ, ಒಮ್ಮೆ ಬಂದದ್ದು. ಅಂದ್ರೆ ಯಾರು? ನೀರಿನ ಒಡೆಯ, ಒಂದು ದಿಕ್ಕಿನ ಒಡೆಯ ವರೋಣೆ ದೇವ. ಅದು ಹಾಗಲ್ಲ. ಹೌದು, ವರುಣ ದೇವ. ಅವನೇ ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಆ ಬಳಿಕ ನೀರು ಬತ್ತಿ. ಮಳೆ ಬಾರದಿದ್ರೆ ನೀರೆಲ್ಲ ಬತ್ತಿ ಹೋಗ್ತದೆ. ಮಾಡ್ಲಿಕ್ಕೆ ಆಗುದಿಲ್ಲ. ಬೇಗ ನೀವು ಮಳೆ ಬರ್ಬಹುದಾ? ನಿರೀಕ್ಷೆಯಲ್ಲಿ ಇರ್ಬೇಕಷ್ಟೇ. ಅದು ನೀರು ಬತ್ತುವುದಲ್ಲ. ಮತ್ತೆ ಅವನು ಒಂದು ದಿಕ್ಕಿನ ಒಡೆಯ ನೀರು ಬತ್ತಿ. ನಿವೃತ್ತಿ. ಅವನೇ ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಆ ಬಳಿಕ ಇವ ಬಂದ. ಅವ ಯಾರು? ಊಬರ್. ನೀ ಬರ್ಲಿಕ್ಕೆ ಹೇಳಿದ್ಯಾ? ನಾನೇ ಯಾಕೆ ಅವನನ್ನು ಬರ್ಲಿಕ್ಕೆ ಹೇಳುವುದು? ಅವರೆಲ್ಲ ನೀ ಬರ್ಲಿಕ್ಕೆ ಹೇಳಿದ್ರೆ ಮಾತ್ರ ಬರುವುದು. ಊಬರ್. ಹಾ, ನೀವು ಯಾವ ಊಬರ್ ಹೇಳುದು? ನೀನ್ ಯಾವ್ದು ಹೇಳಿದ್ದು? ಧನಾಧಿಪತಿ ಊಬರ್ ರಾಯ. ತಲೆ ನಿನ್ನದು. ತಲೆ ಅಲ್ಲ, ಊಬರ್ ರಾಯ. ಧನಾಧಿಪತಿ ಕುಬೇರ. ಅದು ಊಬರ್ ರಾಯ. ಯಾವ ಕುಬೇರ? ಯಾವ? ಅದೇ ಕುಬೇರ. ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ ಅಲ್ವಾ? ಅಮ್ಮ, ಇವರೆಲ್ಲ ಯುದ್ಧಕ್ಕೆ ಎದುರಿಂದ ಬಂದದ್ದು. ಆದ್ರೆ ಆ ಪಾಪಿ ಇದ್ದಾನಲ್ಲ, ಯಾರ ಪಾಪಿ? ವಾಯು. ವಾಯು ಎದುರಿಂದ ಬರಲಿಲ್ಲ. ಮತ್ತೆ ವಾಯು ಬಂದದ್ದು ಹಿಂದಿಂದ. ಏ ಧೂತ, ಓ, ನನ್ನವರು ಎದುರಿನಿಂದ ಕಾಳಗ ಮಾಡ್ತಾ ಇದ್ದ. ಹೌದು. ವಾಯು ಬಂದದ್ದು ಹಿಂದಿನಿಂದ. ನನ್ನವರಿಗೆ ಗೊತ್ತಾಯ್ತು. ಹೇಗೆ? ಶಬ್ದ ಬಂತು. ವಾಯುವಿನ ಸ್ವರ ಅಷ್ಟು ವೇಗವಾಗಿ ಹೌದು. ವಾಯು ಹಿಂದಿಂದ ಬರುವಾಗ ನಿಮ್ಮ ಯಜಮಾನರಿಗೆ ಗೊತ್ತಾಯ್ತಲ್ಲ. ವಾಯು ಬಂದದ್ದೇ ಬಂದದ್ದು, ತಿರುಗಿ ನಿಂತದ್ದು. ಯುದ್ಧ ಮಾಡಿಬಿಟ್ಟು ತಿರುಗಿ ನಿಂತದ್ದು ಯಾಕ? ವಾಯು ಬಂದದ್ದಕ್ಕೆ. ಬಂದೆಡೆಗೆ ಹೋರಾಡಬೇಕಲ್ಲ. ನಿಮ್ಮ ವಾಯು ತಿರುಗಿ, ನಿಮ್ಮ ಯಜಮಾನರು ತಿರುಗಿ ನಿಲ್ಲುವಾಗ ಬಂದ ವಾಯು ಸುಮ್ಮನೆ ಇರ್ತಾನ? ಏನು ಮಾಡಿದ ಆತ? ಸ್ವಯಂ ಕೃತ ಬಿಟ್ಟ. ಎಂತದ? ಒಂದು ಸ್ವರ ಬಿಟ್ಟದ್ದು. ಸ್ವರ ಬಿಟ್ಟದ್ದು ಜೋಡಿಸಿ ಬಿಡುವುದು ಶರ. ಶರ ಬಿಟ್ಟ. ಶರ ಸ್ವಯಂ ಕೃತ ಬಿಡುವಾಗ ನಿಮ್ಮ ಗಂಡದವರು ಸುಮ್ಮನಿದ್ರ? ಅವರಲ್ಲಿ ಇಲ್ವ? ಹಾಗಿದ್ರೆ ಅವರು ಪೋಯಂಕ ಬಿಟ್ರು. ಸ್ವರ ಜೋಡಿಸಿ ಅದು ಶರ. ಶರ ವಾಯು ಸ್ವಯಂಕ. ನಿಮ್ಮ ಗಂಡ ಪೋಯಂಕ. ವಾಯು ಸ್ವಯಂಕ. ನಿಮ್ಮ ಗಂಡ ಪೋಯಂಕ. ಇವ
ಇವರ ಪಾಯಿಂಟ್ನಲ್ಲಿ ನನಗೆ ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ. ವಿಷಯ ಅದಲ್ಲ, ಓ. ಅವರಷ್ಟು ಬಿಟ್ಕೊಳ್ಳುವಾಗ ಹಾ. ನಿನಗೊಂದು ಬಿಡ್ಬೇಕಂತ ಆಸೆ ಆಗ್ಲಿಲ್ವಾ? ನನಗೆ ಬಿಡಬೇಕು ಅಂತ ಆಸೆ ಆಗಿದೆ, ಯೋಚನೆ ಮಾಡಿದೆ. ಇವರ ಪೂಯಿಕು ಸೊಯ್ಕಿನಲ್ಲಿ ನನ್ನ ಪೂಯಿಕು ಸೊಯ್ಕು ಕೇಳಲಿಕ್ಕಿಲ್ಲ ಅಂತ ಮತ್ತೆ ಯೋಚನೆ ಮಾಡಿದೆ. ಇದೇ ಒಳ್ಳೆ ಸಂದರ್ಭ, ವಾಯು ಬಂದಿದ್ದಾನೆ, ಇನ್ನು ಸ್ವಲ್ಪ ಸಮಯ ಕಳೆದ್ರೆ ವಾಯುವಿನ ಕೊರತೆ ಉಂಟಾಗ್ತದೆ. ವಾಯು ಅಂತ ಹೇಳಿದ್ರೆ ಗಾಳಿ ಅಲ್ಲ, ಹೌದು. ಅನಿಲ ಅನಿಲ. ಅದನ್ನು ಯಾವುದರಲ್ಲಾದ್ರೂ ತುಂಬಿಸಿಟ್ಟುಕೊಳ್ಳುವ. ಯಾವ ಹೊತ್ತಿಗೆ ಹೊರಗಾಲ ಬರ್ತದೆ ಹೇಳಲಿಕ್ಕಾಗುದಿಲ್ಲ, ಅನಿಲ ಸಿಗ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ. ಸ್ವಲ್ಪ ತುಂಬಿಸಿ ಇಡುವ ಅಂತ ಯೋಚನೆ ಮಾಡಿದೆ ನಾನು. ಹೊಟ್ಟೆಯಲ್ಲಿ ತುಂಬಿಸಿಕೊಂಡು ಬಂದ್ರೆ ಹೇಗೆ? ಎಂತದು ಹೊಟ್ಟೆ ನನ್ನದು ಹೀಗೆ ಅದು ಹೌದು. ತುಂಬಿಸಿ ಇಡುವುದಕ್ಕೆ ಪುರುಸೋದೆ ಬೇಕೆ? ನಿಮ್ಮ ಗಂಡನವರು ಬಿಟ್ಟದುಂಟಲ್ಲ ಪಾಯಿಂಟ್, ಅದೇ ಸ್ವರ ವಾಯು ಎಲ್ಲಿ ಓಡಿತಾರಂತ ಇಲ್ಲಮ್ಮ. ಅದಕ್ಕೆ ಇನ್ನು ವಾಯು ಸಿಗುದಿಲ್ವಾ? ಇನ್ನು ಸಿಗ್ಲಿಕ್ಕೆ ಬಾರಿ ಕಷ್ಟ ಉಂಟು ಸ್ವಲ್ಪ. ಹೌದಾ? ಎಲ್ಲ ಹೇಳುದು ಸಿಗ್ತದೆ ಅಂತ ನಾವು ಸಿಕ್ಕುದೇ ಇಲ್ಲ. ಎಂತ ಪಡುವ? ನೋಡುವ. ವಾಯು ಓಡಿನ ಅಷ್ಟೊತ್ತಿಗೆ ಇವ ಬಂದಲ್ಲ, ಅವನ್ಯಾರು? ಸೂರಪ್ಪ. ಅಂದ್ರೆ ದೇವಲೋಕದ ಅಧಿಕಾರಿ ಸೂರಪ್ಪ. ಸುರಪಾಲ, ಅವನೇ ಶಚಿಪತಿ, ಚಚ್ಚಿ ಬಿಚ್ಚಿ ನಾಲಿಗೆ ಯಮ ಗರಗ ಸೇರಿಬೇಕು. ಅವ ಇಳಿತಿದ್ದ, ಅವ ಯುದ್ಧಕ್ಕೆ ಹೋಗಿದ್ದಾನೆ. ಅದಲ್ವೋ? ದೇವೇಂದ್ರ ದೇವೇಂದ್ರ ಯುದ್ಧಕ್ಕೆ ಬಂದ ದೃಶ್ಯವನ್ನು ನೋಡ್ಬೇಕಿತ್ತು. ಹೇಗೆ? 56ರಲ್ಲಿ ಕುಳಿತು, ಸಂಖ್ಯೆಯನ್ನು ಏರಿಯ ಸಂಖ್ಯೆ ಅಲ್ಲ ಮತ್ತೆ? ಅವನ ಆನೆ 56, ಐರಾವತವನ್ನು ಏರಿ 56 ಆನೆಯನ್ನು ಏರಿ ವಜ್ರ ಮುನಿ ಎಂದು ಹಿಡ್ಕೊಂಡು ಅಪ್ಪ ಅವನು ವಜ್ರಮುನಿ ಆಯುಧ ಇಷ್ಟು ಉದ್ದದ್ದು ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದು ಯುದ್ಧಕ್ಕಾಗಿ ಬಂದ. ಯುದ್ಧ ಬಹಳ ಉದ್ದ ಮಾಡಿದ ಪರಿಣಾಮ ಕಾಳಗದಲ್ಲಿ ದೇವೇಂದ್ರ ಎಲ್ಲಿ ಓಡಿದಾನಂತ ಇಲ್ಲಮ್ಮ. ದೇವೇಂದ್ರ ಓಡಿದ ದೇವತೆಗಳು ಪಲಾಯನಂಗೈದರು. ಹಾಗಾದರೆ ಸ್ವರ್ಗ ನಮ್ಮವರ ವಶ. ಎಂಥ ಸಂತೋಷವಾದ ವಿಚಾರವಿದು. ನಮ್ಮ ಅಪ್ಪನಿಗೆ ನಾನು ಆಗಲೇ ನಿಲ್ಲಿಸಿದ್ದೇನೆ. ನನಗೆ ಗೊತ್ತೇ ಆಗ್ಲಿಲ್ಲ. ಅಲ್ಲ, ನೀನ್ ಎಂತದ್ದು ಮಾಡುದು? ಅದು ನಿಮಗೆ ಎಷ್ಟದಾದ್ದು? ನನಗೆ ಸಂತೋಷವಾದದ್ದು. ನಿಮ್ಮ ಸಂತೋಷವೇ ನನ್ನ ಸಂತವೇಶ. ಹಾಗಾದ್ರೆ ಆ ಸಾಲಿಗೆ ಹೋಗು. ಸಂತೋಷ ಎಂತ ಸಂತೆಯಲ್ಲಿ ಕುಣಿಲಿಕ್ಕ? ಅದು ಸಂತೋಷ. ನಿಮಗಾದ ಸಂತೋಷ ನನ್ನ ಸಂತೋಷಕ್ಕೆ ನಿನ್ನದು ಅಧಿಕ ಸಂತೋಷವಾಗಬೇಕು. ಸಂತೋಷವಾಯ್ತು. ಸ್ವರ್ಗ ನಮ್ಮವರ ವಶ ಆಯ್ತಲ್ಲ, ಇದು ವಶವಾಯ್ತಲ್ಲ. ಆ ಬಳಿಕ ನಿಮ್ಮ ಗಂಡನವರು ಸುಮ್ಮನೆ ಇರ್ಲಿಲ್ಲ. ಏನ್ ಮಾಡಿದ್ರು? ಹೋಗಿ ಮಸಣದಲ್ಲಿ ಕುಳಿತಾರು. ಮಸಣಕ್ಕೆ ನಿನ್ನನ್ನು ಕೊಂಡು ಹೋಗ್ಬೇಕು. ಅಲ್ಲ ಸಲ್ಲತ್ತೆಲ್ಲ ಮಾತಾಡ್ಬೇಡ. ಕುಳಿತುಕೊಳ್ಳುವ ಮಸಣ ಅದು ಸಿಂಹಾಸನ. ಸಿನಿಮಾ ಹಾಸನ. ಸಿಂಹವಿಷ್ಟಾರ. ಸೆವೆಸ್ಟಾರ. ನಿನಗೆ ಆಸನ ಗೊತ್ತುಂಟಾ? ಹಾಸನ ಹಾಸನ. ಹೋಗ್ತೀಯ ಅಲ್ಲಿಗೆ? ಕುಳಿತುಕೊಳ್ಳುವ ಹಾಸನ. ಪೀಠ. ಪಿಟ್ಟ. ಎಂತದ? ಪಿಟ್ಟ ಗದ್ದುಗೆ. ಬೇಡ, ನಿಮ್ಮ ಯಜಮಾನರು ಹೋಗಿ ಗದ್ದೆಯಲ್ಲಿ ಕೂತು. ಗದ್ದೆಯಲ್ಲಿ ನನ್ನ ಅರ್ಥಕ್ಕೆ ಹೋಗಿಬೇಕು. ಬೇಗ ಮುಗಿತದೆ. ನಾನು ಏನು ಹೇಳಿದ್ರು ತಪ್ಪೇ ಆಗುದಲ್ಲ. ಅದೇ ಕುಳಿತುಕೊಳ್ಳುವ ಗದ್ದೆ. ಗದ್ದುಗೆ. ಗದ್ದುಗೆ ಅದ್ರಲ್ಲಿ ಹೋಗಿ ಕುಳಿತರು. ಹೆಸರು ಹೇಳು ಬೇಡ. ಬೇಡ ಬೇಡ. ಅದ್ರಲ್ಲಿ ಹೋಗಿ ಅವರು ಅಷ್ಟೊತ್ತಿಗೆ ಬಂದ್ರಲ್ಲ. ಯಾರು? ಆಪು ಸೀರೆಯವರು. ಯಾರದು? ಆಪು ಸೀರೆ ಯಾರು? ನರ್ತನ ಮಾಡುವವರು ನೋಡಿ, ಹೀಗೆ ಬರುದು, ಹೀಗೆ ಮಾಡಿ. ಆಪು ಸೀರೆ ನಿನ್ನ ಬಾಯಿಗೆ ಸಿಕ್ಕಿದರೆ ಏನೆಲ್ಲ ಆಗಿ ಹೋಗ್ತಾರೆ. ಎಂತ ಬಾಯಿಗೆ ಸಿಕ್ಕಲು ಅವರೆಲ್ಲ ಕುಣಿಯುವವರು. ಹಾಗಲ್ಲ, ಮತ್ತೆ ಅಪ್ಸರ ನಾರೀಮಣಿಯರು. ಆಪು ಸೀರೆ ನಾಯಿ ಮರಿಗಳು. ಅಸಂಬದ್ಧ ಪ್ರಲಾಪಿ. ನೀವು ಹೇಳಿದ ಆಪು ಸೀರೆ. ನೀನು ಒಟ್ಟಾರೆ ಮಾತಾಡುದ? ಅಲ್ಲ, ಒಟ್ಟಾರೆ ಮಾತಾಡಲಿಕ್ಕೆ ಬೇರೆ ಜನ ಇದ್ದಾರಲ್ಲ. ನಾನು ಸರಿ ಮಾತಾಡುದು. ಅಂದ್ರೆ ನರ್ತನಾಂಗನೆಯರು, ನಾಟ್ಯಗಾರ್ತಿಯರು ಒಬ್ಬೊಬ್ಬರೇ ಬಂದದ್ದು. ಮೊದಲಿಗೆ ಚಂದದವರ ಸಾಲಾಗಿ ನಿಲ್ಲಿಸಿದ್ದಾರೆ. ಮೊದಲಿಗೆ ಬಂದದ್ದು ಯಾರು? ದಂಬೆ. ಮನೆ ಮಾಡ್ಲಿಕ್ಕೆ ಉಂಟಾ? ಆ ದಂಬೆ ಅಲ್ಲ, ಮತ್ತೆ ಕುಣಿಗಳು ಚಂದಗಳು ದಂಬೆ. ಅವಳು ರಂಬೆ. ರಂಬೆ. ಆ ಬಳಿಕ ಊದುಬತ್ತಿ. ಪೂಜೆ ಮಾಡ್ಲಿಕ್ಕೆ ಉಂಟಾ? ಪೂಜೆ ಮಾಡುವುದು ಊದುಬತ್ತಿ ಅಲ್ಲಮ್ಮ, ಕುಣಿವಳು ಊರ್ವಶಿ. ಊರ್ವಶಿ. ಆ ಬಳಿಕ ಮಂಜಲ್ ದೋಸೆ. ತಿನ್ನೋ ದೋಸೆ ಅಲ್ಲ, ಕುಣಿವವಳು ಮಂಜಲ್ ದೋಸೆ. ಮಂಜುಘೋಷ. ಮಂಜುಘೋಷ. ಆ ಬಳಿಕ ಆಂಬುಲೆನ್ಸ್. ಅಗತ್ಯ ಉಂಟು. ಕುಣಿವವಳು ಆಂಬುಲೆನ್ಸ್. ಅಲಂಬುಷೆ. ಅಳಂಬೂಸೆ. ಆ ಬಳಿಕ ಮುಜಿಗಸ್ಸೆ. ಎಂತದ? ಮುಜಿಗಸ್ಸೆ. ಎದರ ಮಾತಾಡಬೇಡ ನೀನು. ಕುಣಿವವಳು ಅವಳು ಮುಜಿಗಸ್ಸೆ. ಮುಜಿಗಸ್ಸೆ. ತುದಿ ಹಿಡ್ಕೋ. ಬೇಡ ಹಿಡ್ಕೋ. ಬೇಡ, ನೀವು ಓದ್ತಿದ್ದೀರಿ ಅಲ್ಲಿಗೆ. ಮುಂಜಿಗೆ ಫುಂಗೈತೆ. ಆ ಬಳಿಕ ಮೀನಕ್ಕ. ಯಾವ್ದುಂಟು? ಮೀನಕ್ಕ. ಯಾವ್ದುಂಟು? ಮೀನಕ್ಕ.
ಪಿಶಾಚಿ ಅಲ್ಲ. ಮತ್ತೆ? ಕುಡಿಯುವವಳು ಪಿಶಾಚಿ. ಹಿತಾಚಿ. ಹಿಟಾಚಿ. ಹಿಟಾಚಿ ಎಂತದ ಅದು ನಿನ್ನ ಕಡೆ ಹಾಗೆ ಕಾಣ್ತದೆ. ಕುಡಿಯುವವಳು ಹಿಟಾಚಿ. ಹಿತಾಚಿ. ಹಿಟಾಚಿ ಅಂತ ಕರ್ಮ. ಹಾ. ಇವರೆಲ್ಲ ಬಂದ್ರಮ್ಮ ಹಾ. ನರ್ತನ ಮಾಡಿದ್ರು. ಈ ನರ್ತನ ನೋಡಿ ಹಾ. ನಿಮ್ಮ ಯಜಮಾನರಿಗೆ ಬಹಳ ಸಂತೋಷ ಆಯ್ತಮ್ಮ. ನನ್ನವರಿಗೆ ಕಲೆ ಮತ್ತು ಸಾಹಿತ್ಯ ಅಂದ್ರೆ ಬಹಳ ಪ್ರೀತಿ. ಪ್ರೀತಿ ತೋರಿಸಿದ್ದು ಮಾತ್ರ ಅಲ್ಲ, ಹಾ. ಆ ಕುಂತಿದಾರಲ್ಲ ಅವರಿಗೆ ಬಹುಮಾನ ಕೊಟ್ಟು ಕಳಿಸಿದ್ದಾರೆ. ನನಗೊಂದು ಆಸೆ ಉಂಟು. ಏನಮ್ಮ? ನೀನು ಸ್ವರ್ಗದ ಸೊಬಗನ್ನು ಕಂಡು ಹಾ, ಬಂದೆಯಲ್ಲ. ಹೌದು. ಏ ದೂತ, ಓ. ಇದನ್ನೆಲ್ಲ ಕಾಣಬೇಕಂತಿದ್ರೆ ಹಾ. ದೊಡ್ಡ ಯೋಗ ಭಾಗ್ಯ ಬೇಕು. ಹೌದು. ಹಾಗಾದ್ರೆ ನೀನು ನಿಜವಾದ ಕಲಾಭಿಮಾನಿ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹೇ. ಅಲ್ಲಿ ಕಂಡದ್ದನ್ನು ಹೇ. ಇಲ್ಲಿ ಬಿತ್ತರಿಸಬಹುದೇ? ನನಗೆ ತುಂಬಾ ಅಭ್ಯಾಸ ಮಾಡಿಲ್ಲ, ಹಾ. ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ. ಹಾ. ಆ ಸ್ವರ್ಗ ಲೋಕದ ವೈಭವನು ಏನೆಂದು ವರ್ಣಿಸಲಿ ನಾನು. ಅಂದ್ರೆ? ಛೆ, ಆ ಕುಣಿಯುವವರು, ಹಾ. ಹಾಡುವವರು, ಹಾ. ಬಾರಿಸುವವರು, ಹಾ. ಅವರ ಒಂದು ಅವಸ್ಥೆ ನೋಡಬೇಕು. ಸರಿ ಇಲ್ವಾ? ಅಲ್ಲ, ಸರಿಯಾದ ಅವಸ್ಥೆ ಅಂತೇಳಿ ಎಷ್ಟೊಂದು ಶಿಸ್ತಿನಲ್ಲಿ. ಹಾ. ಹೌದು, ಆ ಗಾಯಕನ ಒಂದು ಗಾಯನ, ಅದಕ್ಕೆ ಅವಸ್ಥೆ ಅಂತ ಹೇಳುದಲ್ಲ, ಹಾ. ಅಲ್ಲಿಯ ವ್ಯವಸ್ಥೆ. ವ್ಯವಸ್ಥೆ. ಹಾ. ಆ ಗಾಯಕನ ಒಂದು ಹಾಡು. ಹಾ. ಅಲ್ಲಿಯ ಗಾಯಕ, ಗಾಯಕರ ನಾಮ ಅವನ ಹೆಸರು ಗಾಯಕ ಚಕ್ಕುಳಿ ಸೀನಾ. ಹೋಗಿ ನಿನ್ನೆಲ್ಲ ಕೇಳಿದ್ದೀರಲ್ಲ. ಅಲ್ಲ, ಗಾಯಕ ನಮಗೆ ತಿಳಿದ ಹಾಗೆ ಚಕ್ಕುಳಿ ಸೀನಾ. ಚಿತ್ರಸೇನ. ಹಾ. ಅದು ಚಿತ್ರಸೇನ. ಹಾ. ಅವಳಿಗೆ ಬಾರಿಸುವವ ಅವ್ರು ಯಾರು? ಕುಂಬರಿ. ಎಲ್ಲಿಯ? ಕುಂಬರಿ. ಯಾರದು? ತುಂಬುರ. ಹಾ. ಇವರೆಲ್ಲ ಹಾ. ಬಾರಿಸುವ ವಿಷಯ ಬೇಡ. ಹಾ. ಅಲ್ಲಿ ಒಂದು ಗಾಯನ, ಆ ಹಾಡುಗಾರ ಇದ್ದಾರಲ್ಲ, ಹಾ. ಆ ಒಂದು ಗಾಯನ ನೋಡ್ಬೇಕು. ಹಾ. ಇಂಪಾದ ಸ್ವರ. ಹಾ. ಇಂಪಾದ ಸ್ವರ ಬೇಡ, ಹಾ. ಆ ಸತ್ತ ಸ್ವರ. ನಿನ್ನ ಬಾಯಿಗೆ ಸಿಕ್ಕಿದ ಸ್ವರ ಎಲ್ಲ ಸತ್ತೇ ಹೋಗ್ತದೆ. ಎಂತದು ಸತ್ತ ಸ್ವರ? 7 ಸ್ವರ ಸತ್ತ ಸ್ವರ. ಸಪ್ತ ಸ್ವರ. ಸಪ್ತ ಸ್ವರ. ಹಾ. ಆರೋಹಣ, ಅವರೋಹಣ, ಆ ಸ ರಿ ಗ ಮ ಪ ದ ನಿ. ಎಷ್ಟು ಚಂದ ತೆಗೆಯುವುದೇ. ಇಲ್ಲ ಸಂಗೀತಕ್ಕೆ ಹೌದು. ಶ್ರುತಿ ಬೇಕು. ಶ್ರುತಿ ಬೇಕು. ಹೌದು. ಅವಳನ್ನು ಕರ್ಕೊಂಡು ಬರ್ಬೇಕಾ? ಯಾವ ಶ್ರುತಿ? ಅದಲ್ಲ, ಮತ್ತೆ? ಆ ಶ್ರುತಿ. ಇದು ಬಾರಿಸುದು. ಹೌದು. ಅದು ಉಂಟು ಅವರಲ್ಲಿ. ಗುರುಗಳೇ, ಒಂದು ವ್ಯವಸ್ಥೆ ಮಾಡಿ. ನೋಡುವ ಒಂದು ಶ್ರುತಿ ಇಲ್ಲ ಅಂತ ಕೇಳುದಿಲ್ಲ ಅದು. ನಿಲ್ಲಿಸಯ್ಯ. ಎಂತದು ಎಮ್ಮೆ ಹಚ್ಚುದ ಇಲ್ಲಿ? ಅದು ಸುದ್ದಿರಾಗಿರ ಅದಲ್ಲ. ನಿಮ್ಮ ಶ್ರುತಿಯ ಸಾಕು, ನೀವು ಸೇರಿಸಿಕೊಳ್ಳಿ. ಅಮ್ಮ ತಪ್ಪಿದ್ರೆ ನೀವು ಸರಿ ಮಾಡಿಕೊಳ್ಳಿ. ತೆಗಿತಾನೆ ಸರಿಗಮ್ಮ ಪದನೆ. ಸ್ವರ ಬರ್ಬೇಕಲ್ಲ. ಸರಿ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರಿ ಸ. ಬಹಳ ಒಳ್ಳೆದುಂಟಪ್ಪ, ಬಹಳ ಒಳ್ಳೆದುಂಟು. ಇಂತಹ ಗಾಯಕ. ಓ ಅಮ್ಮ, ಓ, ನೀವು ಜೀವಂತ ನನ್ನ ಅವಮಾನ ಮಾಡಬಾರ್ದು. ಹಾಡು ಹಾಡುತ್ತೆ, ಸಂಗೀತ ಹೇಳುದು. ನೀವು ಕಿವಿಗೆ ನನ್ನ ಹಾಡು ನಿಮಗೆ ಕೇಳಲಿಕ್ಕೆ ಆಗುದಿಲ್ಲ ಅಲ್ಲ? ಹಾಗಲ್ಲದುತ್ತ. ಮತ್ತೆ ಯಾಕೆ ಕಿವಿಗೆ ಕೈ ಹಿಡಿದು? ಈ ಹಾಡಿನ ಸುಶ್ರಾವ್ಯವಾದ ಗಾಯನ ಕೇಳಿದಾಗ ಹಾ. ಸಂತೋಷವಾಯಿತು. ಹಾ. ಒಳಗೆ ಹೋದ ಗಾಯನ ಎಂಬುದು ಹೊರಗೆ ಬರಬಾರದು ಅಂತ ಉದ್ದೇಶದಿಂದ ಛೆ! ಹೀಗೆ ಕಿವಿಗೆ ಕೈ ಇಟ್ಟದ್ದು. ಧನ್ಯ ಧನ್ಯ. ಹಾಗಿದ್ರೆ ಮುಂದುವರಿಸ್ತೇನೆ. ಹಾ. ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಸ ನಿ ದ ಪ ಅಪ್ಪ, ದ ಪ ಸ ನಿ ಹಬ್ಬಸ್. ದ ಪ ಶನಿ ಶನಿ ದಪ್ಪ ದಪ್ಪ ನಿನ್ನ ಅಪ್ಪ ದಪ್ಪ. ಸನಿ ಸನಿ ನೀನು ನಮಗೆ ದೊಡ್ಡ ಶನಿ. ದಪ್ಪ ದಪ್ಪ ಯಾರಪ್ಪ ದಪ್ಪ? ನಿನ್ನಪ್ಪ ದಪ್ಪ. ನಿನ್ನಪ್ಪ ದಪ್ಪ. ಏನೆಲ್ಲ ಮಾತಾಡಬೇಡ ನೀನು. ಇವರಿಗೆ ಸಿಟ್ಟುವಂತದ್ದು ಯಾಕೆ ಈಗ? ಏ ದೂತ, ವಾ. ನನ್ನ ಅಪ್ಪನ ನೋಡ್ತೇನೆ ನೀನು? ನೋಡಿದ್ದೇನೆ. ನನ್ನ ಅಪ್ಪ ಯಾರು ಹೇಳು? ಕಾಯಿ ಸಿಪ್ಪೆ. ಕಾಯಿಸಿಪ್ಪ ನಿನ್ನಪ್ಪ. ಕಾಯಿ ಸಿಪ್ಪೆ. ಕಶ್ಯಪ ಮುನಿಗಳು ನನ್ನ ತಂದೆ. ಹೌದು. ಮತ್ತೆ ಅವರು ದಪ್ಪ ಇಲ್ಲ. ಅವರು ದಪ್ಪ ಇಲ್ಲ, ತೆಗಿತಾರೆ. ಹೌದಾ? ಹಾ. ಅದಲ್ಲ ಮತ್ತೆ? ಶನಿ ಶನಿ ಹಾ. ದಪ್ಪ ದಪ್ಪ ಹಾಗಲ್ವ? ಹೋಗಿ ಹೋಗಿ ನಿನ್ನಲ್ಲಿ ಹೇಳಿ ಕೇಳಿದ್ದೇನಲ್ಲ ನಾನು. ನಿಮಗೆ ಗೊತ್ತುಂಟಾ? ಕಲಿಯಾಗಿದ್ದರು ಕೇಳಿ ಅನುಭವ ಉಂಟು. ಹೇಳಿಯಮ್ಮ ಹೇಗದು? ಸನಿ ಸ ನೀ ದ. ಏ ದೂತ, ಓ ನನ್ನ ಅವಮಾನಗೊಳಿಸ್ತೇನೆ ನೀನು. ಯಾಕೆ? ಕಿವಿ ಕೈ ಇಟ್ಟದ್ದು ಯಾಕೆ? ಕೈ ಇಟ್ಟದ? ಹಾ. ಹೊರಗಿದ್ದದು ಒಳಗೆ ಹೋಗುದು ಬೇಡ ಅಂತ ಹೇಳಿ ಮುಗಿಸುವ ಸಾಕು. ಒಟ್ಟಿನಲ್ಲಿ ಮತ್ತೊಂದು ಬಾಯಿ ತಾಳ ಕೊನೆಗೆ ಕೊಟ್ಟದ್ದು. ಏ ಬಾಯ್ತಾಳ ಉಂಟೇನೋ? ಹೌದೌದು. ಆಹಾ. ತಾಳ್
ತಾಟೊಣ್ಕೋ ದಿನ ಕರ ಕೈ 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 ಅವನ ಅಪ್ಪ ತತ್ತೋಂಗ ದಿಕ್ಕುತ್ತ ಕತ್ತೈ ತಾಟೊಣ್ಕೋ ದಿನ ಕರ ಕೈ ಅಲ್ವಾ ತತ್ತೋಂಗ ದಿಕ್ಕುತ್ತ ಕತ್ತೈ ಮತ್ತೆ ಮುಕ್ತಾಯ ಹೇಗೆ ಚಕ್ಕುಳಿ ತಿಂದು ಸೈ ಚಕ್ಕುಳಿ ತಿಂದು ಸೈ ಚಕ್ಕುಳಿ ತಿಂದು ಸೈ ಈ ಚಕ್ಕುಳಿ ತಿಂದು ಸತ್ತು ಹೋಗ್ತಾರ ನೀ ಅಂತ ಹೇಳ್ಬೇಕು ಮುಕ್ತಾಯ ಹಾಗಾದ ಮತ್ತೆಗೆ ತಕ್ಕತಿನ ದಿಮ್ ತಕ್ಕತಿನ ದಿಮ್ ತಕ್ಕತಿನ ದಿಮ್ ಎಂತದೆಲ್ಲ ಬಾರಿಸ್ತಾರೋ ದದಿಗಿಣತೋ 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 ಗಿಡ ಬೇಡ ಹೋಗಿ ಅಮ್ಮ ಇದು ಕುಣಿದ್ರಲ್ಲ ಆ ಕುಣಿದವರಿಗೆಲ್ಲ ನಿಮ್ಮ ಯಜಮಾನರು ಬಹುಮಾನ ಕೊಟ್ಟು ಕಳಿಸಿದ್ದಾರ ನನ್ನವರು ಹೌದೌದು ಆದ್ರೆ ಇಷ್ಟೊತ್ತಾದ್ರೂ ನಿಮ್ಮ ಯಜಮಾನರು ಇಲ್ಲಿಗೆ ಬಂದಿದ್ದಾರ ಹೀಗಿರಬಹುದು ಹೇಗೆ ಸ್ವರ್ಗಲೋಕ ನಮ್ಮ ಪಾಲಿಗಾಗಿದೆ ಹೌದು. ಈ ಸಂತೋಷದ ವಿಚಾರವನ್ನು ತನ್ನ ಮಡದಿ ನೋಡಲೆನ್ನುವಂತಹ ಉದ್ದೇಶದಿಂದ ನನ್ನನ್ನು ಕರೆತರುವುದಕ್ಕಾಗಿ ನಿನ್ನನ್ನು ಕಳುಹಿಸಿರಬಹುದೇ ಇನ್ನು ನೀವು ಸ್ವರ್ಗಸ್ಥರಾಗಲೇಬೇಕು ಏ ದೂತ ಏನೇ ಇದು ಅಮ್ಮ ಓ ಬಾರದಿರುವುದಕ್ಕೆ ವಿಷಯ ಬೇರೆ ಇದೆ ತಾಯಿ ನಿಮ್ಮ ಗಂಡನವರು ಸಂತೋಷದಲ್ಲಿ ಕುಳಿತಿರುವಾಗ ಅಲ್ಲಿಗೆ ಹಾರಾಡಿಕೊಂಡು ಒಬ್ಬ ಬಂದ ಹಾರಾಡಿಕೊಂಡೆ ಹೌದು ಯಾರದು ಯಕ್ಷ ರಾಜ ಪಿಂಗಳಾಕ್ಷ ಪಿಂಗಳಾಕ್ಷ ಬಂದು ಪಾರ್ಥ ಬಂದ ನಿಮ್ಮ ಯಜಮಾನರ ಮುಂದೆ ನಿಂದ ಬಲದ ರೆಕ್ಕೆಯನ್ನು ಬಿಡಿಸಿದ ನಿಮ್ಮ ಗಂಡನವರ ಕಪಾಲಕ್ಕೆ ಓ ಏನಾಯ್ತು ನಿಮ್ಮವರಿಗೆ ಸಿಟ್ಟು ಬಂತಮ್ಮ ಸಿಟ್ಟು ಮಾಡದೆ ಇದ್ದಿದ್ದ ಹೇಳು ಪೆಟ್ಟು ಬಿಡುವಾಗ ಯಾರಿಗಾದ್ರೂ ಸಿಟ್ಟು ಬರುವುದಿಲ್ಲ ಮತ್ತೆ ಸಿಟ್ಟು ಬಂದವರೇ ಪೀಠದಿಂದ ಎದ್ದು ನಿಂತರು ಆಮೇಲೆ ನೋಡ್ತೇನೆ ಕೈ ಕಾಲು ಗಡ ಗಡ ನಡುಗುತ್ತಾ ಉಂಟು ಏನು ಅಂತ ಓ ಸಿಟ್ಟು ಬಂದಾಗ ಕೈಕಲ್ ನಡುಗುತ್ತೆ ಯಾಕೋ ಕೆಲವರಿಗೆ ಸಿಟ್ಟು ಬರುವಾಗ ನಡುಗುವುದೇ ಅಮ್ಮ ಆಮೇಲೆ ಪೀಠದ ಸಿಟ್ಟು ಬಂದ ಎದ್ದು ನಿಂತ್ರಲ್ಲ ಪುನಃ ಅಲ್ಲೇ ಕುಳಿತರು ಯುದ್ಧ ಮಾಡಿಬಿಟ್ಟು ಕುಳಿತದ್ದು ಯಾಕೋ ಬೇರೆ ಬೇರೆ ಕ್ರಮದ ಯುದ್ಧವನ್ನು ಕಲಿತವರು ಅವರು ಕುಳಿತು ಏನೋ ಮಾಡ್ತಾರಂತ ತಿಳ್ಕೊಂಡೆ ಏನು ಮಾಡಿದರು ಏನು ಮಾಡುವ ಆಲೋಚನೆಯಲ್ಲೇ ಇಲ್ಲ ಕುಳಿತವರು ಅಲ್ಲಿಗೆ ಮಲಗಿದ್ರು ಏನು ಅಂತ ಓ ಯುದ್ಧ ಮಾಡಿದ್ಬಿಟ್ಟು ಮಲಗಿದ್ದು ಯಾಕೋ ಬೇರೆ ಬೇರೆ ಕ್ರಮದ ಯುದ್ಧವನ್ನು ಕಲಿತವರು ಅವರು ಮಲಗಿ ಏನೋ ಮಾಡ್ತಾರಂತ ತಿಳ್ಕೊಂಡೆ ಏನು ಮಾಡುವ ಆಲೋಚನೆಯಲ್ಲೇ ಇಲ್ಲ ಏನಾಯ್ತು ಆ ಬಳಿಕ ಹತ್ತಿರ ಹೋಗಿ ನೋಡಿದೆ ನೋಡು ಎಂತದಮ್ಮ ಏನು ಇಷ್ಟು ಉದ್ದ ನಾಲಿಗೆ ಹೊರಗೆ ಹಾಕಿದ್ದಾರೆ ರಕ್ತ ಕಾರಿದ್ದಾರೆ ಕಣ್ಣು ಮುಚ್ಚಿದ್ದಾರೆ ನಿಮ್ಮ ಗಂಡನವರು ಸತ್ತೇ